ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಂತ್ ಅಂತ, ಪ್ರಾಪರ್ ಚನ್ನಪಟ್ಟಣ. ನಾನಿವತ್ತು ಬಲರಾಮೇಗೌಡ ಸರ್ ತೋಟದಲ್ಲಿದ್ದೀನಿ. ಸರ್ ಬಂದು ರಿಟೈರ್ಡ್ SP, ಮಂಡ್ಯದಲ್ಲಿ ರಿಟೈರ್ಡ್ ಆಗಿದ್ದಲ್ಲ ಸರ್, ರಿಟೈರ್ಡ್ SP. ಮತ್ತು ಒಬ್ಬರು ಡಿಪಾರ್ಟ್ಮೆಂಟಲ್ಲಿದ್ದು ರೈತಾಪಿ ವರ್ಗದ ಬಗ್ಗೆ ತುಂಬ ಆಸಕ್ತಿ ಇರುವಂಥ ವ್ಯಕ್ತಿ. ಜೊತೆಗೆ ಅವ್ರ ತೋಟ ನೋಡಿದ್ರು ಕೂಡ ಎಲ್ಲ ಬೆಳೆಗಳೈತೆ, ಬಾಳೆ ಐತೆ, ಅಡಿಕೆ ಐತೆ, ತೆಂಗು ಐತೆ, ಕಾಳುಮೆಣಸು ಐತೆ. ಮಂಡ್ಯದಲ್ಲಿ ಕಾಳು ಬೆಳೆಯೋದು ಅಷ್ಟು ಈಸಿ ಅಲ್ಲ, ನಮ್ಮ ವಾತಾವರಣಕ್ಕೆ ಸ್ಟೀಜಿಗೆ ಸೂಟ್ ಆಗಲ್ಲ. ಬಟ್ ಬಲರಾಮೇಗೌಡ ಸರ್ ಅದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಜೊತೆ ನನ್ನ ಕಡೆಯಿಂದ ಒಂದು ಅಭಿನಂದನೆಗಳು ಸರ್. ನಿಮ್ಮ ಆಸಕ್ತಿಯಾಗಿ ಎಲ್ಲ ರೈತರುಗಳು ಅವ್ರ ಎಕರೆ, ನೀವು 30 ಎಕರೆ ಇಟ್ಕೊಂಡು ಇಷ್ಟು ಪ್ರಮಾಣದಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀರಿ. 1 ಎಕರೆ 2 ಎಕರೆ ಇರುವಂಥ ರೈತರುಗಳು ಅವ್ರ ಸರ್ನ ಫಾಲೋ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಸರ್. ನಿಮ್ಮ ಅನುಭವಗಳು? ನಾನು ಬಲರಾಮೇಗೌಡ ಅಂತ, SP ರಿಟೈರ್ಡ್ನ. ನಾನು ನಿವೃತ್ತಿ ಆದಮೇಲೆ ನಾನು ವ್ಯವಸಾಯನೇ ಆರಿಸ್ಕೊಂಡೆ. ಬಟ್ ಇದು ವ್ಯವಸಾಯ ಮೊದಲು ಭಾಳ ಕಷ್ಟ ಇದೆ. ಗಾದೆ ಮತ್ತು ಸತ್ಯ ಇದು. ವ್ಯವಸಾಯ ನಾನು ಸಾಯ, ನೀನು ಸಾಯ, ಮನೆ ಮಂದಿ ಎಲ್ಲ ಸಾಯ ಅಂತ. ಆದರೂ ಒಂದು ಛಲ ಬಿಡದೆ ನಾವು ಮಾಡ್ತಾಯಿದ್ದೀವಿ. ಈಗ ಪ್ರೋಗ್ರೆಸ್ ಬರ್ತಾ ಇದೆ. ನಾನು ಅಡಿಕೆ, ಕಾಳುಮೆಣಸು, ತೆಂಗು, ಬಾಳೆ ಎಲ್ಲ ಹಾಕಿದ್ದೀನಿ. ಮತ್ತು ಈಗ ಎಲ್ಲವನ್ನು ಒಂದು ಯೂನಿಟ್ ಥರ ಮಾಡಿಕೊಂಡು ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡ್ತಾಯಿದ್ದೀನಿ. ನನ್ನ ಅನುಭವದಲ್ಲಿ ಸಾವಯವ ಕೃಷಿ ಅದು ಲಾಂಗ್ ಕೃಷಿ. ಅದು ನಮ್ಮ ಉತ್ಪಾದನೆಗೆ ಮತ್ತು ಗಿಡಗಳ ಆರೋಗ್ಯಕ್ಕೆ, ರಕ್ಷಣೆಗೆ ಅದು ಬೇಕು. ನಾವು ಸೀಮೆ ಗೊಬ್ಬರವನ್ನು ನಾವು ಸಂಪೂರ್ಣವಾಗಿ ಅಲ್ಲಗಳಿಬಾರ್ದು. ಆದರೆ 70% ಆದರೂ ನಾವು ಸಾವಯವ ಕೃಷಿ ಹೋಗಬೇಕು, 30% ನಾವು ಇದಕ್ಕೆ ಹೋಗಬೇಕು. ನಾನು ಈ ಕೃಷಿ ಮಾಡಿದಾಗ ಸಾವಯವಕ್ಕೆ ನಾನು ತುಂಬ ಬೆಲೆ ಕೊಟ್ಟೆ. ಅದರಲ್ಲಿ ನಾನು ಯಾವುದೇ ಕಂಪ್ನಿ ಹೆಸರುಗಳನ್ನು ಅವಹೇಳನ ಮಾಡೋದಿಲ್ಲ. ಆದರೆ ಎಲ್ಲ ಕಂಪ್ನಿಯ ಉತ್ಪನ್ನಗಳನ್ನು ಬಳಸಿದ್ದೇನೆ. ನನಗೆ ನಿರೀಕ್ಷಿತ ನನಗೆ ರಿಸಲ್ಟ್ ಸಿಕ್ಕಿಲ್ಲ ನನಗೆ. ಆದರೆ ಭೂಮಿ ಸುಧಾ ಪ್ರಾಡಕ್ಟ್ ಬಳಸಿದೆ. ನಿಜವಾಗಿಯೂ ಈ ತೋಟ ಹಾಳಾಗಿತ್ತು. ಆಲೆ ಎಲ್ಲ ಇಡಮಂಡಿ ರೋಗ ಬಂದು ಇದೆಲ್ಲ ಸುಳಿಯೆಲ್ಲ ಕೂಡಿತ್ತು. ಮತ್ತು ಗಿಡನೇ ಬದುಕ್ತಾ ಇರಲಿಲ್ಲ. ನೀವು ಬಂದು ನನಗೆ ಒಂದು ತೋಟ 1 ವರ್ಷ ಕೊಡಿ ಅಂತ ನನಗೆ ಹೇಳಿದ್ರಿ, ಕೊಟ್ಟಿದ್ದೆ. ಚೆನ್ನಾಗಿ ಮಾಡಿದ್ದೀರಾ, ಇಳುವರಿ ಚೆನ್ನಾಗಿ ಬಂದಿದೆ. ಸುಮಾರು ಅದರಲ್ಲಿ ಒಳ್ಳೆ ಇಳುವರಿನೂ ಬಂದಿದೆ. ಅಡಿಕೆ ಚೆನ್ನಾಗಿದೆ, ಬಾಳೆ ಚೆನ್ನಾಗಿದೆ, ಮೆಣಸು ಚೆನ್ನಾಗಿದೆ. ಇದು ವಾಟ್ಸಪ್ ಬಗ್ಗೆ ನನಗೆ ಅತೀವ ಇದಿದೆ, ನಂಬಿಕೆ ಇದೆ. ನನಗೆ ಒಂದೇ ಪ್ರಾಡಕ್ಟು ನಾನು ಬೇರೆ ಎಲ್ಲ ಒಂದು 4-5 ನಾನು ಬಳಸಿದ್ದೀನಿ, ಹೆಸರು ಬೇಡ. ಅದರಲ್ಲಿ ನನಗೆ ಉತ್ತಮವಾಗಿ ನನಗೆ ಫಲಪ್ರದ ಕೊಟ್ಟದ್ದು, ಸ್ಪಂದನೆ ಮಾಡಿದ್ದು, ನನ್ನ ಉತ್ಪಾದನೆಯನ್ನು ಹೆಚ್ಚಿದ್ದು ಈ ವಾಟ್ಸಪ್ ಭೂಮಿ ಸುಧಾ. ಇದನ್ನು ನಾನು ಬಳಸ್ತಾ ಇದ್ದೀನಿ. ನಾನು ಬೇರೆಯವ್ರಿಗೂ ಹೇಳ್ತೀನಿ, ನನ್ನ ಅನುಭವದಲ್ಲಿ ಇದು ಒಂದು ಉತ್ತಮ ಸಾವಯವ ಗೊಬ್ಬರ. ಇದನ್ನು ಬಳಸ್ಕೊಂಡ್ರೆ ನಿಜವಾಗಿಯೂ ಗಿಡಗಳ ಆರೋಗ್ಯ ರಕ್ಷಣೆ ಇರ್ತದೆ, ಉತ್ಪಾದನೆ ಇರ್ತದೆ, ಜೊತೆಗೆ ನಮ್ಮ ಭೂಮಿಯ ಆರೋಗ್ಯ ಚೆನ್ನಾಗಿರ್ತದೆ. ಭೂಮಿಯ ಆರೋಗ್ಯ ಚೆನ್ನಾಗಿದ್ದರೆ ನಮಗೆ ಮುಂದೆ ಎಲ್ಲನೂ ಭೂಮಿ ಆರೋಗ್ಯ ಚೆನ್ನಾಗಿರುತ್ತೆ. ಕಾಳುಮೆಣಸು ಹತ್ರದಲ್ಲಿ ಬಂದು ತೋರಿಸಿ ಸರ್. ನೋಡಿ, ಅದ್ಭುತವಾಗಿ ಸೆಟ್ಟಿಂಗು. ಹೌದು, ಮಲೆನಾಡು ನೋಡ್ದಂಗೆ ಆಗ್ತೈತೆ ಮಂಡ್ಯದಲ್ಲಿ. ಹೌದು, ಇದು ನೋಡಿ ಎಷ್ಟು ತುಂಬ ಚೆನ್ನಾಗಿ ಸೆಟ್ ಆಗೈತೆ ಅಲ್ಲಿ. ನೋಡಿ, ಇದು ಎಷ್ಟು ಪಾಲಕಲ್ಲಿ ಎಷ್ಟು ದೊಡ್ಡದಾಗಿದೆ. ನೋಡಿ ಅಲ್ಲಿ ಕೊಡಿ ಸರ್.